ಮಹಾಶಿವರಾತ್ರಿ. ಶಿವರಾತ್ರಿನ ಎಂತಕ್ಕೆ ಆಚರಿಸ್ತಾರೆ ಅಂದರೆ ಶಿವ ಸಮುದ್ರ ಮಂಥನ ಮಾಡಬೇಕಾದ್ರೆ ವಿಷಾನ ಕುಡಿದು ನೀಲಕಂಠ ಆಗಿರ್ತಾರೆ. ಆವಾಗ ದೇವತೆಗಳು ಮತ್ತು ಹೊಸರರು ಸೇರಿ ಆಚರಿಸೋ ದಿನವೇ ಮಹಾಶಿವರಾತ್ರಿ. ಈ ದಿನವೇ ಶಿವ ಪಾರ್ವತಿ ಮದುವೆ ಆಗಿದೆ ಅಂತಲೂ ಸಹ ಕರೀತಾರೆ. ನಮ್ಮ ಮನೆ ಹತ್ರ ವಿಜೃಂಭಣೆಯಿಂದ ನಡೀತಿತ್ತು. ಮಹಾಶಿವರಾತ್ರಿಯಲ್ಲಿ 12 ಜ್ಯೋತಿರ್ಲಿಂಗಕ್ಕೆ ಜನ ಕೈಯಲ್ಲಿ ಅಭಿಷೇಕ ಮಾಡಿಸ್ತಿದ್ರು. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ಇವತ್ತು ಮಹಾಶಿವರಾತ್ರಿ, ಇವತ್ತು ಉಪವಾಸ ಭಜನೆ ಎಲ್ಲ ನಡೆಯೋ ದಿನ. ಇವಾಗ ಸಂಜೆ ಆಗಿದೆ, ರಾತ್ರಿಯಿಂದನೇ ಭಜನೆ ಎಲ್ಲ ಶುರುವಾಗೋದು. ನೀವೆಲ್ಲ ಉಪವಾಸ ಇದ್ರಾ? ನಮ್ಮ ಅಪ್ರಾಣೆ, ನಾನಂತೂ ಉಪವಾಸ ಇರಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಈಗ ಇಲ್ಲಿ ನಮ್ಮ ಸುತ್ತಮುತ್ತ ಮನೆ ಹತ್ರ ಸ್ವಲ್ಪ ದೇವಸ್ಥಾನಗಳಿದ್ದಾವೆ. ಶಿವಂದು ನೋಡೋಣ, ಒಂದಾಗುತ್ತೋ ಎರಡಾಗುತ್ತೋ, ಎಷ್ಟು ದೇವಸ್ಥಾನ ಆಗುತ್ತೋ ಅಷ್ಟಕ್ಕೆ ಹೋಗಿ ಬರೋಣ. ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಅಲ್ಲಿ ಭಜನೆ ಎಲ್ಲ ಹೇಗಿದೆ, ಜನ ಹೇಗಿದ್ದಾರೆ, ಏನು ಕಥೆ ಅಂತ ನೋಡ್ಕೊಂಬರೋಣ. ಸೊ ನಾವು ಉಪವಾಸ ಎಲ್ಲ ಇರೋ ಸೀನೇ ಇಲ್ಲ, ಇರೋದು ಇಲ್ಲ. ಸೊ ಹಂಗಾಗಿ ಹೋಗಿ ಕೈ ಮುಕ್ಕೊಂಡು ಬರೋಣ. ನಮ್ಮಮ್ಮ ಹೋಗಬೇಕು ಅಂತಿದ್ರು. ಸೊ ಹಂಗಾಗಿ ಈಗ ಕರ್ಕೊಂಡು ಹೋಗ್ತಿದ್ದೀನಿ. ಈಗ ಟೈಮ್ ಸುಮಾರು 8 ಗಂಟೆ ಆಗ್ತಾ ಬಂತು. ಹೋಗಿ ಒಂದು ರೌಂಡು ನೋಡ್ಕೊಂಡು ಬರೋಣ ಅಷ್ಟೇ. ಇವತ್ತಿನ ವ್ಲಾಗು ಜಾಸ್ತಿ ಏನು ದೊಡ್ಡ ವ್ಲಾಗ್ ಇರಲ್ಲ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹೋದ ವರ್ಷನೂ ಹೋಗಿದ್ವಿ, ಸೊ ಈ ಸತಿನೂ ಅಲ್ಲೇ ಹೋಗೋದು. ಅದ್ರ ಜೊತೆಗೆ ಈ ಸತಿ ಕುಂಭಮೇಳ ಬೇರೆ ನಡೀತಿದೆ. ಆ್ಯಕ್ಚುಲಿ ಇವತ್ತು ಲಾಸ್ಟ್ ಡೇಟು, ಶಿವರಾತ್ರಿ ದಿನವೇ. ಸೊ ಅಲ್ಲಿ 12 ಜ್ಯೋತಿರ್ಲಿಂಗಗಳದ್ದು ಪುಟಾಣಿದು ವಿಗ್ರಹ ಥರ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಹೋಗಿ ತೋರಿಸ್ತೀನಿ. ಆದರೆ ನನ್ನ ಅನಿಸಿಕೆ ಒಂದು ದೇವಸ್ಥಾನ ಇಲ್ಲಾಂದರೆ ತಪ್ಪು 2 ದೇವಸ್ಥಾನಕ್ಕೆ ಹೋಗ್ತೀನಿ. ನೋಡೋಣ ಬನ್ನಿ ಏನೆಲ್ಲ ಆಗುತ್ತೆ, ಏನು ಕತೆ ಅಂತ ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಅಷ್ಟೇ, ಸಿಂಪಲ್ ಆಗಿರೋದೊಂದು ರ್ಯಾಂಡಮ್ ವ್ಲಾಗ್ ಅಂತಾರಲ್ಲ, ಸೊ ಆ ಥರ ಅಷ್ಟೇ. ಡೆಡಿಕೇಶನ್ ಆಗಿ ಹೇಗೆಲ್ಲ ಇರುತ್ತೆ ಎಲ್ಲ ಮಾಡಲ್ಲ ನಾನು. ಸೊ ಸಿಂಪಲ್ಲಾಗಿ ಹೋಗಿ ಬರೋಣ. ನಿಮಗೂ ತೋರಿಸ್ತೀನಿ ನಮ್ಮ ಏರಿಯಾದಲ್ಲಿ ಸುತ್ತಮುತ್ತ ಯಾವ ರೀತಿ ಇದೆ ಅಂತ. ಈಗ ಸದ್ಯಕ್ಕೆ ನಾವು ಡಿ ಗ್ರೂಪ್ ಹತ್ರ ಇರೋದು. ಬನ್ನಿ ಡಿ ಗ್ರೂಪ್ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನು ಕತೆ ಅಂತ ನಿಮ್ಮ ಜೊತೆ ತೋರಿಸ್ತೇನೆ. ಅಂದ್ರಲ್ಲಿ ಮೇನ್ ರೋಡು ಡಿ ಗ್ರೂಪ್ ಹತ್ರ ಇರೋ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. 12 ಜ್ಯೋತಿರ್ಲಿಂಗ ಇದ್ದಾವೆ ಇಲ್ಲಿ. ಸಖತ್ ಗ್ರ್ಯಾಂಡಾಗಿ ಮಾಡ್ತಾರೆ ಪ್ರತಿ ವರ್ಷ. ಭಜನೆ ಆಗಿರ್ಬೋದು, ಡೆಕೋರೇಷನ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ರೋಡಿನ ತವಿಂದನೂ ಚೆನ್ನಾಗಿ ಮಾಡಿರ್ತಾರೆ. ಜನಗಳು ಮಾತ್ರ ಸಖತ್ತಾಗಿ ಸೇರಿರ್ತಾರೆ. ಇದು ಒಳಗಡೆ ಇರೋದು, ರೋಡಲ್ಲಿ ಇದ್ದಿರಿನ ಸಖತ್ ಜನ ಸೇರಿರೋರು. ಸಖತ್ತಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ನಾನು ನಮ್ಮಮ್ಮ ಬಂದಿದ್ವಿ. ಈಗ ಇಲ್ಲಿ ದೇವಸ್ಥಾನ ಹತ್ರ 12 ಜ್ಯೋತಿರ್ಲಿಂಗಕ್ಕೆ ಅಭಿಷೇಕ ಮಾಡ್ಬೋದು ಅಂತ ಹೇಳಿದ್ರು. ಈ ಥರ ಚಂಬಲ್ಲಿ ಹಾಲು ಇಕ್ಬಿಟ್ಟು ಇಕ್ಕಿರ್ತಾರೆ, 101 ರೂಪಾಯಿ ಅಂತೆ. ಸೊ ನಮ್ಮಮ್ಮ ನಾನು ಮಾಡ್ತೀನಿ ಅಂದ್ಬಿಟ್ಟು ತೊಗೊಂಡ್ರು. ಸೊ ಸೋಮನಾಥೇಶ್ವರ, ಸೊ 12 ಜ್ಯೋತಿರ್ಲಿಂಗಗಳಿದ್ದಾವೆ ಇಲ್ಲಿ. ಅಲ್ಲಿಗೆ ಹೋಗೋಕ್ಕಾಗಲ್ದವರು ಇಲ್ಲಿ ಬಂದ್ಬಿಟ್ಟು ಎಲ್ಲ ಮಾಡ್ತಿದ್ರು ಅಭಿಷೇಕ. ಮತ್ತು ಇಲ್ಲಿ ಆಲ್ಮೋಸ್ಟ್ ಜಾಸ್ತಿ ಜನ ಶಿವರಾತ್ರಿ ಟೈಮಲ್ಲಿ, ಮತ್ತು ಈ ಧನುರ್ಮಾಸ ಟೈಮಲ್ಲಿ, ಮತ್ತು ಕಾರ್ತಿಕ್ ಮಾಸದ ಟೈಮಲ್ಲಿ ಜಾಸ್ತಿ ಜನ ಮಾಡ್ತಾರೆ. ಕಾರ್ತಿಕ್ ಮಾಸ ಮತ್ತು ಶಿವರಾತ್ರಿಲಿ ಇಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ನನಗಂತೂ ಈ 12 ಜ್ಯೋತಿರ್ಲಿಂಗಕ್ಕೆ ಹೋಗಬೇಕು ಅಂತ ಸಖತ್ ಆಸೆ ಐತೆ. ಇಷ್ಟಿರಲಿಲ್ಲ ಶಿವನ ಮೇಲೆ ಭಕ್ತಿ, ಈ ಥರ ಹೋಗಬೇಕು. ಅದರಲ್ಲೂ ಕೇದಾರ್ನಾಥ್ ಫೇವ್ರೆಟ್ ಟೆಂಪಲ್ ಅದು ನನಗೆ. ಜೀವನದಲ್ಲಿ ಒಂದು ಸತಿನಾದರೂ ಹೋಗಬೇಕು. ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದರಲ್ಲೂ ಈ ವಿಗ್ರಹ ನೋಡಿದ್ನ ಇನ್ನೂ ಸಖತ್ ಇಷ್ಟ ಆಗೋಯ್ತು. ಅಲ್ಲಿ ಸೇಮ್ ಅಲ್ಲಿ ಹೆಂಗೈತೋ ಹಂಗೆ ಐತೇನೋ ಅಂತಲೂ ಅನ್ನಿಸ್ಬಿಡ್ತು. ಸೊ ಒಂದಲ್ಲ ಒಂದಿನ ಹೋಗಬೇಕು. ಇಲ್ಲಂತೂ ಸಖತ್ ಗ್ರ್ಯಾಂಡಾಗಿ ಮಾಡಿದರು. ನಮ್ಮ ಮನೆ ಹತ್ರ ಸುಮಾರು ಒಂದು 4-5 ದೇವಸ್ಥಾನಗಳಿದ್ದಾವೆ ಶಿವನ ದೇವಸ್ಥಾನದ ಹತ್ರ. ಫಸ್ಟ್ ಇಲ್ಲೇ ಯಾಕೆ ಬಂದೆ ಅಂದರೆ ಇಲ್ಲಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಅಮ್ಮನ ಕರ್ಕೊಂಡು ಬಂದೆ. ಅಮ್ಮ ಎಲ್ಲೂ ಸಹ ಹೋಗಲ್ವಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಎಲ್ಲ ಬರಲಿ ಅಂದ್ಬಿಟ್ಟು ಬಂದಿದ್ದು. ನಿಜ, ಇಲ್ಲಿ ಬಂದಿದ ತಕ್ಷಣ ಒಂಥರ ಸಖತ್ ಪಾಸಿಟಿವ್ ವೈಬ್ಸ್ ಇತ್ತು. ಜನನೂ ನೋಡಿ ಎಷ್ಟು ಜನ ಬರ್ತಿದ್ರು. ಈಗ ಒಂದು 8 ಗಂಟೆ ರಾತ್ರಿ ಫುಲ್ ಭಜನೆ ಇರುತ್ತೆ, ಫುಲ್ ಜನನೇ ಇರ್ತಾರೆ. ಒಂದು ಹತ್ತತ್ರ ಒಂದು 500-600 ಜನ ಈಗಿದ್ರು ನಾವಿದ್ದಾಗ. ರಾತ್ರಿ ಇನ್ನೂ ಜಾಸ್ತಿ ಜನ ಬರ್ತಾರಂತೆ. ಇಲ್ಲಿ 12 ಜ್ಯೋತಿರ್ಲಿಂಗಗಳಿಗೆಲ್ಲ ಅಭಿಷೇಕ ಮಾಡಿದ್ಮೇಲೆ ಲಾಸ್ಟಲ್ಲಿ ಭದ್ರಕಾಳಿ ಅಂತ ಒಂದು ದೇವ್ರಿಕ್ಕಿದ್ದಾರೆ. ಅಲ್ಲಿ ಲಾಸ್ಟಲ್ಲಿ ಬಂದು ಅಭಿಷೇಕ ಮಾಡೋದು. ಇಲ್ಲಿ ಭಜನೆ ಎಲ್ಲ ನಡೀತಿತ್ತು. ನೀವು ಬೇಕು ಅಂತ ನೋಡಿಲ್ಲ ಅಂದರೆ
ಬಾಲನೇತ್ರ ಮನದ ಮೋಹನ ಸುಂದರಾನನ ಭಸ್ಮಭೂಷಿತ ಹರ ಸುಂದರಾನನ ಭಸ್ಮಭೂಷಿತ ಹರ ಸುಂದರಾನನ ಬಾಲನೇತ್ರ ಮನದ ಮೋಹನ ಸುಂದರಾನನ ಬಾಲನೇತ್ರ ಮನದ ಮೋಹನ ಸುಂದರಾನನ 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 ಭೂತನಾಥ ದೇವ ದೇವ ಸುಂದರಾನನ ಭೂತನಾಥ ದೇವ ದೇವ ಸುಂದರಾನನ ಹರ ಶಿವ ಶಿವ ಹರ ಸುಂದರಾನನ ಹರ ಶಿವ ಶಿವ ಹರ ಸುಂದರಾನನ ನಾಗಭೂಷಣ ಹರ ಸುಂದರಾನನ. ಅಂಕಲ್ದಿರೆಲ್ಲ ಸೇರಿಬಿಟ್ಟು ಒಳ್ಳೆ ಹಾಡು ಹೇಳ್ತಿದ್ರು. ಇನ್ನು ರಾತ್ರಿಗೆ ಇನ್ನೂ ಫುಲ್ ಜೋರಾಗಿ ಭಜನೆ ನಾಟಕ ಎಲ್ಲ ಮಾಡ್ತಿದ್ರು. ಈ ದೇವಸ್ಥಾನದಲ್ಲಿ ಇನ್ನೊಂದು ಹೈಲೈಟು ಅಂದರೆ ಶಿವಂದು ವಿಗ್ರಹ. ಸೊ ಅಲ್ಲಿ ಹೋಗಲಿಲ್ಲ ನಾವು, ಸಖತ್ ಜನ ಕ್ಯೂ ಇತ್ತು. ಅಮ್ಮನ ಕೈಲಾಗಲ್ಲ ಅಂದ್ಬಿಟ್ಟು ಹೋಗಲಿಲ್ಲ. ಸೊ ಒಂದು ಫೋಟೋಸ್ ತಗೊಂಡು ಅಲ್ಲಿಂದ ನಾವು ಸೀದಾ ಜೋಡಿ ಮುನೇಶ್ವರ ಅಂದ್ರಳ್ಳಿ ಊರೊಳಗಿರೋದು ಇಲ್ಲಿಗೆ ಬಂದ್ವಿ. ಇಲ್ಲೂ ಸಹ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಹಂಗೂ ಸ್ವಲ್ಪ ವೀಡಿಯೋಸ್ ಮುಗಿಸ್ಕೊಂಡು ಬಂದಿದ್ದು. ಇಲ್ಲಿಂದ ಇಲ್ಲಿಗೆ ಎಲ್ಲ 1.5 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಹತ್ತತ್ರದಲ್ಲೇ ಇತ್ತು. ಅಲ್ಲಿ ಮುಗಿಸ್ಕೊಂಡು ಬರ್ಬೇಕಾರೆ ಇನ್ನೊಂದು ಶಿವನ ದೇವಸ್ಥಾನ, ಇಲ್ಲೂ ಜಾತ್ರೆ ಮಾಡ್ದಂಗೆ ಮಾಡ್ತಿದ್ರು. ಸೊ ಇಲ್ಲಿ ಈಚೆಗಡೆಯಿಂದನೇ ಒಂದು ವಿಸಿಟ್ ಕೊಟ್ಬಿಟ್ಟು ನೋಡ್ಕೊಂಡು ವಾಪಸ್ಸು ನಾವು ಸೀದಾ, ಇದು ಧರ್ಮಸ್ಥಳದ ಟ್ರಸ್ಟ್ ಥರ ಸಖತ್ತಾಗಿ ಮಾಡಿದ್ದಾರೆ. ಬಟ್ ಇಲ್ಲಂತೂ ಫುಲ್ ಧರ್ಮಸ್ಥಳದಲ್ಲಿ ಯಾವ ರೀತಿ ಪ್ರೊಸೀಜರ್ ಆಯಿತೋ ಸೊ ಅದೇ ಥರ ಮಾಡೋದು. ವೀಡಿಯೋಸ್ ಮಾಡೋಂಗಿಲ್ಲ, ಏನಿಲ್ಲ. ಸಖತ್ತಾಗಿದೆ ದೇವಸ್ಥಾನ. ದೇವಸ್ಥಾನ ಶಿವನ ದೇವಸ್ಥಾನ ಫುಲ್ಲು. ಇದ್ರ ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫುಲ್ ಇಲ್ಲೆಲ್ಲ ಶೆಲ್ಟ್ಲೆಸ್ ಹೋಗಬೇಕು ಮತ್ತು ಪಂಚೆ ಉಟ್ಕೊಂಡು ಹೋಗಬೇಕು. ಪ್ಯಾಂಟ್ ಇದ್ರೆ ಅಲೋ ಮಾಡಲ್ಲ. ಇವತ್ತು ಗೊತ್ತಿಲ್ದಂಗೆ ಬಂದ್ಬಿಟ್ಟವ್ರೆ ಶಿವರಾತ್ರಿ ದಿನ ಅಂತ ಅಲೋ ಮಾಡೋರಷ್ಟೇ. ಫುಲ್ ಒಳಗಡೆ ನೋಡ್ಬೋದು ನೀವು. ಫುಲ್ಲು ಸೇಮ್ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕಾಗಲಿಲ್ದವರು ಇಲ್ಲಿ ಹೋಗ್ಬೋದು. ನಾವು ಪ್ರತಿ ವರ್ಷ ಕಾರ್ತಿಕ್ ಮಾಸದ ಟೈಮಲ್ಲೆಲ್ಲ ಇಲ್ಲಿ ಬಂದು ದೀಪ ಎಲ್ಲ ಹಚ್ಬಿಟ್ಟು ಹೋಗ್ತೀವಿ. ಸೊ ಶಿವರಾತ್ರಿ ದಿನ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿರ್ತಾರೆ. ಮತ್ತು ಇಲ್ಲೆಲ್ಲ ಅನ್ನದಾನ ಮಾಡೋಕ್ಕೆ ಒಂದು ದೊಡ್ಡ ದೊಡ್ಡ ಚೌಟ್ರಿಗಳೆಲ್ಲ ಕಟ್ಟಿ ಕಲ್ಯಾಣಿ ಸೇಮ್ ಧರ್ಮಸ್ಥಳ ಹೆಂಗೋ ಹಂಗೆ ಸೇಮ್ ನೋಡ್ಬೋದು ನೀವು. ಅಲ್ಲಿ ದೇವರು ಸಹ ಧರ್ಮಸ್ಥಳದಲ್ಲಿ ಹೆಂಗಿದೆಯೋ ಹಂಗೆ ಮಾಡಿರ್ತಾರೆ. ಇಲ್ಲೂ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟಿದ್ರು. ಪುಳಿಯೋಗರೆ ಸಖತ್ತಾಗಿರುತ್ತೆ ಇಲ್ಲಿ. ಖಾರ ಪುಳಿಯೋಗರೆ ಸಖತ್ತಾಗಿತ್ತು. ತಿನ್ಕೊಂಡು ವಾಪಸ್ ಮನೆ ಬಂದ್ವಿ. ಅಷ್ಟೇ ಇವತ್ತಿನ ವ್ಲಾಗು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ